ನಾನು ಮಾಡಲ್ಲ. ಅಪ್ಪಂಗೆ ಏನಾದರೂ ಗೊತ್ತಾದ್ರೆ ನಮ್ಮ ಕತೆ ಅಷ್ಟೇ. ನಾನು ಮಾಡಲ್ಲ ಆದ್ಯ. ಹಾಗಾದ್ರೆ ಆ ಕೆಲಸ ನೀನೇ ಮಾಡು ಆದ್ಯ. ನಾನು ಹೇಗೆ ಮಾಡೋದು? ನಾನು ಮಾಡಲ್ಲ. ಆದ್ಯ, ಪ್ಲಾನ್ ಮಾಡಿರೋ ನೀನೇ ಮಾಡಲಿಲ್ಲ ಅಂದ್ರೆ ಹೇಗೆ? ಇದಕ್ಕೆ ನೀನೇ ಕರೆಕ್ಟು. ಒಪ್ಕೋ ಆದ್ಯ, ಪ್ಲೀಸ್. ಆದ್ಯ, ನೀನೇ ಮಾಡು. ಹೌದಕ್ಕ, ಅದು ನೀನ್ ಮಾಡಿದ್ರೇನೆ ಕರೆಕ್ಟು. ಒಪ್ಕೋ ಅಕ್ಕ, ಪ್ಲೀಸ್ ಅಕ್ಕ. ಸರಿ, ಒಪ್ಕೋತೀನಿ. ಸೂಪರ್ ಅಕ್ಕ. ನೋಡ್ ನಮ್ ಸೀನು ಮಾವ ಅವಾಗ್ಲಿಂದ ಕೂದ್ಲು ಉದ್ರೋಗೋ ತರ ಯೋಚನೆ ಮಾಡ್ತಿದ್ದ, ಆದ್ರೆ ಒಂದ್ ಐಡಿಯಾನು ಬಂದಿಲ್ಲ. ಹೌದು ಆದ್ಯ, ನೀನ್ ಸೂಪರ್. ಚೆನ್ನಾಗಿ ಯೋಚನೆ ಮಾಡಿದ್ಯಾ. ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಸರಿ, ಮಾತಲ್ಲ, ಪ್ಲಾನ್ ಮಾಡಿರೋ ಹಾಗೆ ಏರ್ಪಾಡು ಮಾಡ್ಕೊಳ್ಳಿ. ಬಿಟ್ಟು ನಡಿ. ಆದ್ಯ, ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ್ಯಾ? ನಾನು ನೋಡ್ಕೋತೀನಲ್ವಾ, ನಡಿ. ಮಾವ, ಅಜ್ಜಿ ಮಲ್ಕೊಂಡಿದ್ದಾರೆ ಮಾವ. ನನಗೂ ಕಾಣಿಸ್ತಿದೆ ಕಣೋ. ಸದ್ದು ಮಾಡದೆ ಒಳಗೆ ಹೋಗೋಣ. ರಾಮ, ಸೀತೆ, ಆಂಜನೇಯ, ರಾಮ, ಸೀತೆ, ಆಂಜನೇಯ, ನನ್ನ ತಂದೆ, ನಮ್ಮನೆಗೆ ಬಂದಿದ್ದೀರಾ? ನಿನ್ನ ಮನೆಗಲ್ಲ ಸುಂದರಿ, ನಿನ್ನ ಕನಸಿಗೆ ಬಂದಿದ್ದೀವಿ. ಕನಸಲ್ಲಿ ಬಂದಿದ್ದೀರಾ? ಕನಸಲ್ಲಿ ಬರೋದು ಅಂದ್ರೆ ಏನು ಸ್ವಾಮಿ? ನನ್ ಕಣ್ಬಿಟ್ಟೆ ನೋಡ್ತಾ ಇದ್ದೀನಲ್ವಾ? ನೀವು ನನ್ನ ಕಣ್ಣೆದುರಿಗೆ ಕಾಣಿಸ್ತಿದ್ದೀರಾ ಅಲ್ವಾ? ಯಾಕೆ ಸ್ವಾಮಿ ಹಾಗೆ ಹೇಳ್ತಿದ್ದೀರಾ? ಇದೆಲ್ಲ ನಿಜ ಅಲ್ಲ ಸುಂದರಿ, ಎಲ್ಲವೂ ನಿನ್ನ ಭ್ರಮೆ. ಭ್ರಮೇನಾ? ನಮ್ಮನೆ ಸಮಸ್ಯೆನ ರಾಮನಿಗೆ ಹೇಳಿ ಕರ್ಕೊಂಡು ಬಂದಿದ್ಯಾ ತಾಯಿ? ಹೌದು, ನೀನು ಸಮಸ್ಯೆಯಲ್ಲಿದೆಯಾ ಅಂತ ಗೊತ್ತಾಗಿ ನಿನ್ನ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಕರ್ಕೊಂಡು ಬಂದೆ. ಅಮ್ಮ, ಗೊತ್ತಾಯ್ತಾ ಅಮ್ಮ? ನನ್ನ ಮನಸ್ಸಲ್ಲಿರೋ ಮಾತು ನಿಂಗೆ ಗೊತ್ತಾಯ್ತಾ ತಾಯಿ? ಈ ರಾಮನವಮಿಗೆ ನಮ್ಮಿಬ್ಬರ ಕಲ್ಯಾಣೋತ್ಸವ ನಡೆಯಲಿ. ಅದೇ, ಸೀತಾರಾಮ ಆದ ನಮಗೆ ನಮ್ಮ ಕಲ್ಯಾಣೋತ್ಸವ ಮಾಡಬೇಕನ್ನೋ
ಆ ನಿನ್ನ ಕೋರಿಕೆ ತೀರ್ತಿಲ್ಲ ಅಂತ ನೀನು ನೋವು ಅನುಭವಿಸ್ತಾ ಇದೀಯ. ನೀನು ಚಿಂತಿಸಬೇಡ ಸುಂದರಿ, ಆ ನಿನ್ನ ಕೋರಿಕೆ ನೆರವೇರುತ್ತೆ. ಇವತ್ತು ಕೋರಿಕೆನ ತೀರ್ಸಲ್ಲ ಅಂದಂತಹ ಆ ನಿನ್ನ ಮಗ ನಾಳೆ ಕೋರಿಕೆನ ತೀರಿಸ್ತಾನೆ. ಹೌದಾ? ನನ್ನ ಕೋರಿಕೆ ಕೂಡ ಅದೇ ಸ್ವಾಮಿ. ಅದು ನೆರವೇರುತ್ತಾ? ಖಂಡಿತ ನೆರವೇರುತ್ತೆ. ಹಾಗ್ ನಡಿಬೇಕು ಅಂದ್ರೆ ನೀನು ನಿನ್ ಮಗನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ಬೇಕು. ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಲಂಕಾ ದಹನ ಮಾಡಿದಾಗ ನಾನು ಇಡೀ ಊರ್ನೇ ದಹನ ಮಾಡ್ಬಿಡ್ತೀನಿ. ಅಯ್ಯೋಯ್ಯೋ ಸ್ವಾಮಿ, ಅಂತ ಕೆಲಸ ಮಾಡಬೇಡ ಸ್ವಾಮಿ. ನೀನ್ ಹೇಳ್ದಂಗೆ ಮಾಡ್ತೀನಿ, ಆವೇಶ ಪಡಬೇಡ ಸ್ವಾಮಿ. ಅಂದ್ಹಾಗೆ ಸ್ವಾಮಿ, ನಿಮ್ ಕಿರೀಟ ಎಲ್ಲಿ? ಹುಚ್ಚು ಹುಡುಗಿ, ನಾವು ವನವಾಸ ದೀಕ್ಷೆಯಲ್ಲಿದ್ದೀವಿ. ನಮ್ಮ ಕಲ್ಯಾಣ ನಾಳೆ ಅಲ್ಲವೇ? ಅಲ್ಲಿಯವರೆಗೂ ನಾವು ಹೀಗೆ ಇರ್ತೀವಿ. ಹೌದು ಸ್ವಾಮಿ, ಮದ್ವೆಗ್ ಮುಂಚೆ ನೀವು ಹೀಗೆ ಇದ್ರಿ ಅಲ್ವಾ? ನಾನೇ ತಪ್ಪಾಗಿ ತಿಳ್ಕೊಂಡೆ, ಕ್ಷಮಿಸಿ ಸ್ವಾಮಿ. ಕ್ಷಮಿಸಿದ್ದೀವಿ, ಆದ್ರೆ ಮರ್ತು ಹೋಗ್ಬೇಡ. ನಾಳೆ ಅದೇನೇ ಆದ್ರೂ ನಿನ್ನ ಮಗನನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬಾ. ಅವನ ಕೈಯಿಂದಾನೆ ನಮಗೆ ರೇಷ್ಮೆ ವಸ್ತ್ರನ ಕೊಡಿಸ್ಬೇಕು, ಕಲ್ಯಾಣ ಕೂಡ ಮಾಡಿಸ್ಬೇಕು. ಅಷ್ಟೇ ಅಲ್ಲ, ಒಂದ್ ವೇಳೆ ನೀನು ಒಪ್ಸಿ ಕರ್ಕೊಂಡು ಬರದೇ ಇದ್ರೆ ನಿಮ್ ಮನೆಯಲ್ಲಿ ಮದುವೆ ಅಷ್ಟೇ ಅಲ್ಲ, ಯಾವ ಶುಭ ಕಾರ್ಯನೂ ನಡೆಯೋದಿಲ್ಲ. ಸ್ವಾಮಿ, ಈ ಮನೇಲಿ ಮಾತ್ರ ಅಲ್ಲ, ಈ ಇಡೀ ಊರಲ್ಲೇ ಯಾವ ಮದುವೆನೂ ನಡೆಯಲ್ಲ. ಸ್ವಾಮಿ, ಹಾಗೆ ಯಾವ ಕಾರ್ಯನೂ ಪೂರ್ತಿ ಆಗಲ್ಲ. ಅಷ್ಟೇ ಅಲ್ಲ, ಊರಲ್ಲಿ ಬೆಳೆ ಸರಿಯಾಗಿ ಬರ್ದೆ, ಜನರಿಗೆ ಊಟ ಇಲ್ದೆ, ಬರ ಬಂದು ಕಷ್ಟದ ಪಾಲಾಗ್ತಾರೆ. ಅಯ್ಯೋಯ್ಯೋ ರಾಮ ರಾಮ, ಅಂತ ಕೆಲಸ ಮಾಡಬೇಡಿ ಸ್ವಾಮಿ. ರಾಜಾರಾಮ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದು, ಆದ್ರೆ ಜಾನಕಿ ಮೇಲಿನ ಕೋಪಕ್ಕೆ ಬರಲ್ಲ ಅಂತಿದ್ದಾನೆ. ಏನ್ ಮಾಡ್ಬೇಕು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ನೀನು ರಾಜಾರಾಮ್ ಮತ್ತೆ ಜಾನಕಿಯನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ ಬಾ. ಅಲ್ಲಿಗೆ ಬಂದ ಮೇಲೆ ತಮ್ಮಷ್ಟಕ್ಕೆ ತಾವೇ ನಮ್ಮ ಕಲ್ಯಾಣನ ನಡೆಸೋದಕ್ಕೆ ಒಪ್ಕೋತಾರೆ. ಒಪ್ಕೊಳ್ಳೋ ಹಾಗೆ ನಾವವರ ಮನಸ್ಸನ್ನ ಬದಲಾಯಿಸ್ತೀವಿ. ಹೌದಾ? ನೀವು ಮಾತು ಕೊಟ್ಟಿದ್ದೀರಲ್ವಾ? ಇವಾಗ ಏನಾದ್ರೂ ಒಂದು ಮಾಡಿ ರಾಜಾರಾಮ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ ಸ್ವಾಮಿ. ಎಲ್ಲ ನಿಮ್ ದಯೆ. ಒಳ್ಳೇದು. ಹಾಗಾದ್ರೆ ನಾವೀಗ ಹೊರಡ್ತೀವಿ, ನಮ್ಮನ್ನ ಕಳಿಸ್ಕೊಡಿ. ಒಳ್ಳೇದು ತಾಯಿ. ಈಗ ನೀನು ಕಣ್ಮುಚ್ಕೊಂಡು ರಾಮ ರಾಮ ಅಂತ ಜಪ ಮಾಡು. ನಾವು ಹೋಗ್ಬೇಕಲ್ವಾ? ಹೌದು, ಬಾಗ್ಲು ತೆಗ್ದೇ ಇದೆಯಲ್ಲ ಸ್ವಾಮಿ. ನಾನು ಹೇಳಿದ್ನಲ್ಲ ನಿಜವಾಗ್ಲೂ ನಡೆಯುತ್ತೆ ಅಂತ. ಮೊದಲು ನೀನು ಕಣ್ಮುಚ್ಕೊಂಡು ರಾಮ ರಾಮ ಅಂತ ಜಪ ಮಾಡು, ನಾವೆಲ್ಲ ಹೋಗ್ಬೇಕು. ಸರಿ ಸ್ವಾಮಿ. ರಾಮ 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 ರಾಮ. ಅಯ್ಯೋ, ಹೋಗ್ಬಿಟ್ರಾ ಸ್ವಾಮಿ? ಹೇಗಾದ್ರೂ ಮಾಡಿ ರಾಜುನ್ ಒಪ್ಸಿ ನಾಳೆ ಖಂಡಿತ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ. ರಾಮ 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 ರಾಮ. ಬೇಗ ಗೆಟಪ್ನೆಲ್ಲ ತೆಗಿಬೇಕು. ಆಯ್ತು ಬಾರೋ. ಅಬ್ಬಬ್ಬಬ್ಬ ಹ್ಯಾಪಿಯಾಗಿ ರಾಮ 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 ರಾಮ.
ರಾಮಚಂದ್ರ ಪ್ರಭು, ಸೀತಾ ಮಾತೆ, ಆಂಜನೇಯ, ನೀವೇನ್ರಿ ನನ್ ಮುಂದೆ ಹೀಗೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ? ನಾಳೆ ಕಲ್ಯಾಣೋತ್ಸವ ಆದ್ರೆ ಇವತ್ತು ನಂಗೆ ದರ್ಶನ ಕೊಟ್ರಲ್ಲ ಸ್ವಾಮಿ. ಸ್ವಾಮಿ ಆಂಜನೇಯ, ನೀನಂದ್ರೆ ನಂಗೆ ತುಂಬಾ ಇಷ್ಟ. ನೋಡು, ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು ಸ್ವಾಮಿ. ನನ್ನ ಕೋರಿಕೆನೆಲ್ಲ ನಿನ್ನ ಹತ್ರ ಹೇಳ್ಕೋಬೇಕು. ನೀನೇನಾದ್ರೂ ತತ್ತಾಸ್ತು ಅಂದ್ರೆ ನನಗೆಲ್ಲ ನೆರವೇರುತ್ತೆ ಸ್ವಾಮಿ. ನೋಡಿ, ನಾಳೆ ಬೆಳಿಗ್ಗೆನೆ ನಾನು ಕೋಟ್ಯಾಧೀಶ್ವರ ಆಗ್ಬಿಡ್ಬೇಕು. 10 ವೈನ್ ಶಾಪ್ಗಳು, ಅಲ್ಲ ಬೇಡ, ಅಷ್ಟೈಶ್ವರ್ಯಗಳು ನನಗೆ ಒಲಿದು ಬಿಡ್ಬೇಕು ಸ್ವಾಮಿ. ಆಂಜನೇಯ, ನೀನೇ ನನ್ನ ಕೋರಿಕೆನೆಲ್ಲ ನೆರವೇರಿಸ್ಬೇಕು ಸ್ವಾಮಿ. ಸ್ವಾಮಿ ಆಂಜನೇಯ ಸ್ವಾಮಿ, ನೀನೇ ನನ್ನ ಕೋರಿಕೆನೆಲ್ಲ ನೆರವೇರಿಸ್ಬೇಕು ಸ್ವಾಮಿ. ಒಂದು ಕೆಲಸ ಮಾಡಿ, ನಿಮ್ಮ ಬಾಲ್ದಿಂದ ನನ್ನ ತಲೆಗೆ ಹೊಡೀರಿ ಸ್ವಾಮಿ. ಹೊಡೀರಿ ಸ್ವಾಮಿ, ಹೊಡೀರಿ. ಹೊಡೀರಿ. ಬಾಲ್ದಿಂದ ಹೊಡೀರಿ ಸ್ವಾಮಿ. ಹಂಗಲ್ಲ ಸ್ವಾಮಿ, ಹೊಡಿತಾನೆ ಇರಿ ಸ್ವಾಮಿ. ಕತೆ ಎತ್ಕೊಳ್ಳು, ಕತೆ. ಲೇ ಬಿಟ್ಟು ನನ್ನ ಮಗನೇ, ನೀನಾ? ಅಯ್ಯಯ್ಯೋ ಸೀನು, ನೀನಾ? ಅಯ್ಯೋ ಅಯ್ಯೋ ಅಯ್ಯೋ, ಆದ್ಯ ನೀನ್ ಕೂಡನಾ? ಲೇ ಬಿಟ್ಟು, ನೀವೆಲ್ಲರೂ ಸೇರಿ ನನ್ಗೆ ಎಂತ ಮೋಸ ಮಾಡ್ತಿದ್ದೀರೋ? ಅದೇನದು ಬೆಲ್ಟ್ ಹಾಕೊಂಡು ಆಂಜನೇಯ ಸ್ವಾಮಿ ವೇಷನಾ? ಅದು ನನ್ನ ಬೆಲ್ಟ್ ಅಲ್ವೇನೋ? ಏಯ್ ಛೀ, ನಿಮ್ಮನ್ನು. ಹೌದು ಮಾವಯ್ಯ, ಸಾರಿ ಮಾವಯ್ಯ. ಸಾರಿ ಮಾವಯ್ಯ, ಏನ್ ಆಕ್ಟಿಂಗ್ ಮಾಡ್ತಿದ್ದ ನೀನು? ಲೇ, ಯಾಕೋ ಈ ವೇಷ ಹಾಕಿದ್ರು ಹೇಳ್ರೋ? ಏನ್ ಗೊತ್ತ ಮಾವಯ್ಯ? ಅಪ್ಪ, ಹೇಳ, ನೀನ್ ಹೇಳ. ಮಾವ ಸೀತಾರಾಮ ಕಲ್ಯಾಣನ ನಡ್ಸಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಅತ್ತೆ ತುಂಬಾನೇ ನೋವು ಅನ್ಭವಿಸ್ತಾ ಇದ್ರು. ಹೇಗಾದ್ರೂ ನೆರವೇರಿಸಲೇಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟ್ರಲ್ಲಿ ಆದ್ಯ ಈ ತರ ಐಡಿಯಾ ಕೊಟ್ಲು. ಅದಕ್ಕೆ ಅಜ್ಜಿ ಹತ್ರ ನಾವು 3 ಜನ ಈ ಗೆಟಪಲ್ಲಿ ಹೋಗಿ ಮಾವನ್ ಕೈಯಲ್ಲಿ ಕಲ್ಯಾಣ ನಡೆಸಿ ಅಂತ ಹೇಳ್ಬಿಟ್ಟು ಬಂದ್ವಿ. ಅದಕ್ಕೆ ಹೀಗ್ ಮಾಡ್ತೀರಾ ನೀವು? ನಾನ್ ತಕ್ಷಣ ಹೋಗಿ ನಿಮ್ಮ ಮಾವ ಹೆಂಗ್ ಹೇಳ್ಬಿಡ್ತೀನಿ ಇರೋ. ಹೋಗಿ ಅದೇನ್ ಹೇಳ್ಕೊತಿರೋ ಕಾಣೋ, ಹೇಳ್ತೀನಿ ಅಂತಾನೆ ಹೇಳ್ತಿದ್ದೀನಿ. ಹೇಳ್ಕೊಳ್ಳಿ, ಹೇಳ್ತೀನಿ. ನೀವ್ ಎಣ್ಣೆ ಹೊಡೆದಿದ್ದ ವಿಷಯ ನಾನು ಹೇಳ್ತೀನಿ. ಅವತ್ತು ಎಣ್ಣೆ ಹೊಡ್ಕೊಂಡು ಮನೆಗೆ ಬಂದ್ರಲ್ಲ, ಆ ವಿಷಯ ನಾನು ಹೇಳ್ತೀನಿ. ಅಯ್ಯೋ ಹೋಗಿ ಅಪ್ಪ, ಹೇಳಿ ಹೇಳಿ ಹೇಳಿ, ಹೋಗಿ ಹೋಗಿ. ಚೇ, ನಾನ್ಯಾಕೆ ಹೋಗಿ ಹೇಳ ನನ್ನ ಮಗನೇ? ನೀನ್ ಯಾರು? ನನ್ನ ಮಗ ಕಣೋ. ಲೇ, ನೀವು ಮಾಡ್ತಿರೋದೊಂದು ಒಳ್ಳೆ ಕೆಲ್ಸಕ್ಕೆ ಆಗಿರ್ಬೇಕಾದ್ರೆ ನಾನು ಒಪ್ಕೋತಾ ಇದ್ದೀನಿ. ಅಬ್ಬಬ್ಬಬ್ಬಾ. ಲೇ, ಮನೆಯಲ್ಲಿ ರಾಜಾರಾಮ್ ಅವರು ಜಾನಕಮ್ಮನವರು ಇಬ್ರು ಸೇರಿ ಕಲ್ಯಾಣೋತ್ಸವ ಮಾಡೋದಕ್ಕೋಸ್ಕರನೇ ಅಲ್ವಾ ನೀವು ಈ ವೇಷ ಹಾಕಿರೋದು? ಸರಿ, ಅದು ಒಳ್ಳೇದೇ ಅಲ್ವಾ? ಅದಕ್ಕೆ ನಾನು ಹೇಳಲ್ಲ ಅಂತ ಇದ್ದೀನಿ. ಲೇ, ಆದ್ರೆ ಒಂದು ವಿಷಯ ನಾನು ನೆನ್ಪಿಟ್ಕೊಳ್ರೋ, ನೀವು ಮಾತ್ರ ನನ್ನ ವಿಷಯನ ಹೇಳ್ಬೇಡ್ರೋ, ನಿಮ್ ಕೈ ಮುಗಿತೀನಿ ಕಣ್ರೋ. ಹೇಳಲ್ಲ ಬಿಡಿ. ಆದ್ರೆ ನಾಳೆ ನೀವು ಕೂಡ ಅವ್ರ ಜೊತೆನೆ ಇದ್ದು ಮಾವ ಹೇಗಾದ್ರೂ ದೇವಸ್ಥಾನಕ್ಕೆ ಬರೋ ಹಾಗೆ ನೀವು ಮಾಡ್ಬೇಕು, ಮಾಡ್ತಿದ್ದೀರಾ ಅಷ್ಟೇ. ನಾನಾ? ನಾನ್ ಹೌದಪ್ಪ. ಸರಿ ಬಿಡಿ, ನಾನು ಹೇಳ್ತೀನಿ. ಮಾಡ್ತೀನಿ ಕಣ, ಮಾಡ್ತೀನಿ ಅಂತಂದೆ. ಸಹಾಯ ಮಾಡ್ತೀನಿ ಕಣೋ, ಚಿಕ್ಕ ಸಹಾಯನೇ ಅಲ್ವಾ ಕೇಳಿದ್ ನೀವು? ಮಾಡ್ತೀನಿ, ಏನೇ ಆದ್ರೂ ಸಹಾಯ ಮಾಡ್ತೀನಿ. ಹೋಗಿ ಹೋಗ್ರೋ, ಗೆಟಪ್ನ ಬದಲಾಯಿಸ್ಕೊಳ್ಳಿ, ಹೋಗಿ. ಅಲ್ಲ, ಬಿಟ್ಟು ನಿಂತ್ಕೋ. ಇದು ನನ್ ಬೆಲ್ಟ್ ಅಲ್ವೇನಾ? ಹೌದು ಮಾವಯ್ಯ. ಗೆಟಪ್ ತೆಗ್ದ್ಮೇಲೆ ನನ್ ಬೆಲ್ಟ್ ನಂಗೆ ವಾಪಸ್ ಕೊಟ್ಬಿಡು, ಅರ್ಥ ಆಯ್ತಾ? ಸರಿ ಮಾವಯ್ಯ. ಹೋಗ ಇಲ್ಲಿಂದ ಕಾಳ್ ನನ್ ಮಗನೇ, ಹೋಗ. ನನಗೇನಾ? ಅಮ್ಮೋ, ವೇಷ ಆಗ್ತೀರ ವೇಷ. ಬಂಡ್ರು ನಿಮ್ ವಿಷಯ ನೋಡ್ಕೋತೀನಿ. ಜೈ ಶ್ರೀರಾಮ್.
ಪಾರ್ವತಿ ಬೇಗ ತಗೊಂಬಾ. ಹಾ ತರ್ತಿದ್ದೀನತ್ತೆ. ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ. ಉಳಿದಿರೋ ಸಾಮಗ್ರಿ ತಗೊಂಬಾ. ರಘುವರ ಪಾರ್ವತಿ, ಶ್ರೀರಾಮ. ಏನ್ರಿ? ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಣ್ಣ ಈ ವರ್ಷ ರಾಮ ಕಲ್ಯಾಣೋತ್ಸವ ಮಾಡಲ್ಲ ಅಂತ ಹೇಳಿದ್ಮೇಲೂ ಕೂಡ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಅದನ್ನ ನಿಮ್ಮಮ್ಮನ ಹತ್ರ ಕೇಳಿ. ರಘುವರ ಶ್ರೀರಾಮ. ಏನಮ್ಮ ಇದೆಲ್ಲ? ಎಲ್ಲ ಗೊತ್ತಿದ್ಮೇಲೂ ಕೂಡ ಮತ್ತೇನಮ್ಮ ಇದು? ಮೊದ್ಲೇ ಈ ಮನೇಲಿ ಕೋಪ ಹಠ ಜಾಸ್ತಿ ಆಗೋಗಿದೆ. ನೀವು ಹೀಗ್ ಮಾಡೋದ್ರಿಂದ ಅಣ್ಣಂಗ್ ಮತ್ತೆ ಕೋಪ ಬರುತ್ತೆ. ಸುಮ್ನೆ ಯಾಕಿದೆಲ್ಲ? ಅಯ್ಯಯ್ಯೋ ರಾಮ ರಾಮ, ಏನೋ ಮಾತಿದು. ಹಾಗೆಲ್ಲ ಮಾತಾಡ್ಬೇಡ. ಎಲ್ಲ ರಾಮನೇ ನೋಡ್ಕೋತಾನೆ. ಪಾರ್ವತಿ, ನೀನ್ ಹೋಗಿ ಮಿಕ್ಕಿದ ಸಾಮಗ್ರಿ ತಗೊಂಬಾ. ರಾಮ ರಘುವರ ಶ್ರೀರಾಮ ರಾಮ. ಬಿಟ್ಟು ಏನೋ ಅದು? ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ಅವನನ್ನ ಯಾಕೆ ಹಿಂದೆ ಬಚ್ಚಿಟ್ಕೋತಾ ಇದ್ದೀರಾ? ಮುಂದೆ ಬರಕ್ ಹೇಳು. ಏನಿಲ್ಲ, ಕೂದಲು ಸರಿ ಮಾಡ್ತಿದ್ದೆ. ಅಮ್ಮ, ಇಷ್ಟು ಒಳ್ಳೆ ಜನಗಳ ಮಧ್ಯೆ ಜಗಳ ತಂದಿಟ್ಟು ತಮಾಷೆ ನೋಡ್ತಿದ್ದ ನಮ್ಮ ಶ್ರೀರಾಮ. ಅಯ್ಯಯ್ಯೋ ರಾಮ ರಾಮ, ಹಾಗನ್ಬಾರ್ದು ಕಣೋ. ನಿನ್ನೆ ರಾತ್ರಿ ಸೀತಮ್ಮ, ರಾಮ, ಆಂಜನೇಯ ಸ್ವಾಮಿ ನನ್ ಕನ್ಸಲ್ ಬಂದಿದ್ರು. ಇದನ್ನೆಲ್ಲ ದೇವಸ್ಥಾನಕ್ಕೆ ತಗೊಂಡು ಹೋಗಿ ನಿನ್ ದೊಡ್ಡ ಮಗನ ಹತ್ರ ಕಲ್ಯಾಣೋತ್ಸವ ಮಾಡಿಸು ಅಂದ್ರು. ಹಾಗ್ ಮಾಡ್ಸಿಲ್ಲ ಅಂದ್ರೆ ಊರಲ್ಲಿ ಯಾರ ಮದ್ವೆನೂ ನಡೆಯಲ್ವಂತೆ, ಬೆಳೆಗಳು ಕೂಡ ಸರಿಯಾಗಿ ಬರಲ್ವಂತೆ, ಯಾವುದು ಕೂಡ ಸರಿಯಾಗಿ ಆಗಲ್ಲ ಅಂತ ಎಚ್ಚರಿಕೆ ಕೊಟ್ರು ಕಣೋ. ಅಯ್ಯೋ, ಹಾಗೆ ಹೇಳಿದ್ರಾ? ಹಾಗಿದ್ರೆ ತಕ್ಷಣ ದೊಡ್ಡಪ್ಪಂಗೆ ಹೇಳಿ ಕಲ್ಯಾಣೋತ್ಸವ ಮಾಡಿಸಿ. ಇಲ್ಲ ಅಂದ್ರೆ ಮಾವನ್ ಜೊತೆ ನನ್ನ ಮದ್ವೆ ನಿಂತು ಹೋಗುತ್ತೆ. ಅಷ್ಟ್ ಮಾತ್ರ ಅಲ್ಲ, ಈ ಕಲ್ಯಾಣೋತ್ಸವ ನಡೀದೆ ಹೋದ್ರೆ ಇಡೀ ಊರ್ನೇ ಲಂಕಾ ದಹನ ಮಾಡ್ದಾಗ ಮಾಡ್ಬಿಡ್ತೀನಿ ಅಂತ ಆ ಆಂಜನೇಯ ಸ್ವಾಮಿ ಹೇಳ್ದ. ಹಾ ಹೌದು ಹೌದು. ಲೇ ಬಿಟ್ಟು, ಆಂಜನೇಯ ಸ್ವಾಮಿ ಅಜ್ಜಿ ಹತ್ರ ಹೇಳಿರೋ ಮಾತುಗಳು ನಿನಗೆ ಹೆಂಗೋ ಗೊತ್ತು? ಅದು ಅಪ್ಪ ಅದು ಏನಂದ್ರೆ, ಅಲ್ಲ ನಿನ್ಗೆ ಹೇಗ್ ಗೊತ್ತೋ ಅದನ್ನ ಹೇಳು. ಅದು ಅಮ್ಮ ಅದು ಅತ್ತೆ, ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಎಲ್ಲ ರಾಮಮಯ, ಈ ಜಗವೆಲ್ಲ ರಾಮಮಯ, ಎಲ್ಲ ರಾಮಮಯ. ಓ ರಾಮ ನಿನ್ನ ನಾಮ ಎಂತ ಶಕ್ತಿಮಯ, ಎಂತ ಶಕ್ತಿ ಎಂತ ಶಕ್ತಿ ಎಂತ ಶಕ್ತಿ ರಾಮ. ಓ ರಾಮ ರಾಮ. ಅನುಮಾನಿಸ್ಬೇಕಾಗಿರೋ ಅಗತ್ಯ ಇಲ್ಲ ತಾಯಿ. ನನಗೆ ಕನ್ಸಲ್ಲಿ ಕಾಣಿಸ್ಕೊಂಡು ಹೇಳಿರೋ ರಾಮನ ಮಾತನ್ನ ಈಗಷ್ಟೇ ಬಿಟ್ಟುಗ್ ಹೇಳ್ದೆ, ಬಿಟ್ಟು ಆ ಮಾತನ್ನ ನಿಮ್ಗೆ ಹೇಳ್ದ. ಹೌದು, ಮಾವನೇ ನನ್ಗೆ ಹೇಳಿದ್ದು.
ಎಲ್ಲ ರಾಮಮಯ, ಈ ಜಗವೆಲ್ಲ ರಾಮಮಯ, ಎಲ್ಲ ರಾಮಮಯ, ಈ ಜಗವೆಲ್ಲ ರಾಮಮಯ. ಹಾಗೆ ಅನುಮಾನದಿಂದ ನೋಡ್ಬೇಡಿ ಅತ್ತೆಮ್ಮ ಅವರೇ. ರಾತ್ರಿ ನಿಮಗೆ ಕಾಣಿಸಿದ ಶ್ರೀರಾಮಚಂದ್ರ ಅವರು, ಸೀತಾಮಾತೆಯವರು ಮತ್ತೆ ಚಿಕ್ಕ ಆಂಜನೇಯವರು ನನ್ನ ಕನಸಲ್ಲಿ ಕೂಡ ಬಂದಿದ್ರು.